ಸ್ನೇಹಿತರೆ, ರೈಲ್ವೆ ಎಕ್ಸಾಮ್ನವರು ಈ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ರೈಲ್ವೆ ಇಲಾಖೆಯವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಇವರು ಒಂದೊಂದೇ ನೋಟಿಫಿಕೇಶನ್ ಬಿಡ್ತಾನೆ ಇದ್ದಾರೆ. ಸೊ ನೀವ್ಯಾಕ್ರಿ ಇನ್ನೂ ರೊಚ್ಚಿಗೆದ್ದಿಲ್ಲ? ರೊಚ್ಚಿಗೆದ್ದು ಓದಬೇಕ್ರಿ. ನೋಡಿ, ರೀಸೆಂಟ್ ಆಗಿ RRB NTPC ಗ್ರಾಜ್ಯುಯೇಟು ಅಂಡರ್ ಗ್ರಾಜ್ಯುಯೇಟು ಎಕ್ಸಾಮ್ಸ್ಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈಗ ಮತ್ತೊಂದು ನೋಟಿಫಿಕೇಶನ್ RRB JEE ನೋಟಿಫಿಕೇಶನ್ ಬಂದಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 2569 ಇದೆ. ಅದರಲ್ಲೂ ಬೆಂಗಳೂರಿಗೆ 80 ಹುದ್ದೆಗಳು ಖಾಲಿ ಇದ್ದಾವೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ದಿನ ಇದು ಅಕ್ಟೋಬರ್ 31ರಿಂದ ನವೆಂಬರ್ 30ರವರೆಗೂ ನಿಮಗೆ ಟೈಮ್ ಇರುತ್ತೆ. ಇನ್ನು ಏಜ್ ಲಿಮಿಟ್ ನೋಡಿ 18ರಿಂದ 33 ಇರುತ್ತೆ. ಕ್ವಾಲಿಫಿಕೇಶನ್ನು ಡಿಪ್ಲೊಮಾ ಆರ್ ಇಂಜಿನಿಯರಿಂಗ್ ಇರಬೇಕು, ಸರಿನಾ? ಓಕೆ, ಸ್ಯಾಲ್ರಿ 50,000ಕ್ಕಿಂತ ಹೆಚ್ಚಿರುತ್ತೆ. 8th ಪೇ ಕಮಿಷನ್ ಬಂದ ಮೇಲೆ ಅರೌಂಡ್ 80,000 to 90,000 ಇರುತ್ತೆ. ಆಯ್ತಾ? ಇಲ್ಲಿ ಎಕ್ಸಾಮ್ ನೋಡಿ CBT 1, CBT 2 ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇನ್ನು CBT 1 ಏನಿದೆ, ಇದು ಆಲ್ಮೋಸ್ಟ್ ಎಲ್ಲ ರೈಲ್ವೆ ಆಗಲಿ SSCದಲ್ಲಿ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಈಗ ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಜನರಲ್ ನಾಲೆಜ್ ಇರುತ್ತೆ. ಸೊ ಇದಂತೂ ಕಾಮನ್ ಇದೆ. ನೋಡಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಎಷ್ಟಿದೆ ನಿಮಗೆ 30 ಕ್ವಶನ್ ಇರ್ತವೆ. ಜನರಲ್ ಇಂಟೆಲಿಜೆನ್ಸ್ ಅಂದರೆ ರೀಸನಿಂಗ್ 15 ಕ್ವಶನ್, ಜನರಲ್ ಅವೇರ್ನೆಸ್ ಇದು ರೀಸನಿಂಗ್ 25, ಇದು 15, ಸೈನ್ಸ್ 30 ಇರುತ್ತೆ. ಸೊ ಟೋಟಲ್ ನಿಮಗೆ 100 ಪ್ರಶ್ನೆಗಳು, 100 ಅಂಕ ಇರುತ್ತೆ. ಟೈಮಿಂಗ್ 90 ನಿಮಿಷ ಇರುತ್ತೆ. ಇನ್ನು CBT 2ಗೆ ಜನರಲ್ ಅವೇರ್ನೆಸ್, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇರುತ್ತೆ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್, ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಟೆಕ್ನಿಕಲ್ ಎಬಿಲಿಟೀಸ್ ಇರುತ್ತೆ. ಇದು 120 ಕ್ವಶನ್ಸ್ಗೆ ಎಕ್ಸಾಮ್ ನಡೆಸ್ತಾರೆ. ಸೊ ನೋಡಿ, ಇದರ ರಿಲೇಟೆಡ್ ಕೋರ್ಸು ನಿಮಗೆ ನಮ್ಮ ಈಶ್ವರಗಿರಿ ಪಾಠಶಾಲೆ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ. ತಡ ಮಾಡಬೇಡಿ, ಬೇಗ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಎಕ್ಸಾಮ್ಸನ್ನು ಚೆನ್ನಾಗಿ ಬರ್ಕೊಳ್ಳಿ. ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಈ ನಂಬರ್ಗೆ ತಾವು ಕಾಲ್ ಮಾಡ್ಬೋದು.